ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ತಿರುಪತಿಯ ಕೋದಂಡರಾಮಾಲಯದ ವಾರ್ಷಿಕ ಬ್ರಹ್ಮೋತ್ಸವದ ಅಶ್ವವಾಹನ ಸೇವೆ 9 ದಿನಗಳ ವಾರ್ಷಿಕ ಬ್ರಹ್ಮೋತ್ಸವದ ಭಾಗವಾಗಿ ಇದು ಕೊನೆಯ ವಾಹನ ಸೇವೆ ಎಂದು ಪರಿಗಣಿಸಬಹುದಾಗಿದೆ. ಅಶ್ವಾಧಿರೂಢನಾಗಿ ವೇಗವಾಗಿ ಲಕ್ಷ್ಯವನ್ನು ಸೇರುವತ್ತ ಧಾವಿಸುತ್ತಿರುವ ಮಹಾವೀರನಂತೆ ರಾಮಚಂದ್ರನು ವಿರಾಜಮಾನನಾಗಿದ್ದಾನೆ. ಅಶ್ವವು ವೇಗಕ್ಕೆ ಪ್ರಸಿದ್ಧವಾದದ್ದು. ಅಂತಹ ಮಹತ್ವಪೂರ್ಣವಾದಂತಹ ವಾಹನ ಸೇವೆಯನ್ನು ಇಂದು ವೀಕ್ಷಿಸುತ್ತಿದ್ದೀರಿ. ಲೋಕನಾಯಕನಾದ ಶ್ರೀರಾಮಚಂದ್ರನು ತನ್ನ ವೈಭವಗಳನ್ನು ಮೆರೆಸುತ್ತಾ ಈ ರಮಣೀಯವಾದಂತಹ ಸ್ಥಾನದಲ್ಲಿ ವಿರಾಜಮಾನನಾಗಿದ್ದಾನೆ. ಈ ವಿಶಿಷ್ಟವಾದಂತಹ ಒಂದು ವೈಭವವನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಆಕರ್ಷಣೀಯವಾದಂತಹ ವೈಭವದೊಂದಿಗೆ ರಾಮಚಂದ್ರನನ್ನು ವೀರಾಧಿವೀರನನ್ನಾಗಿ ಅಲಂಕರಿಸಿದ್ದಾರೆ. ಮಹಾಸೈನಿಕನಂತೆ ಅಥವಾ ದಂಡನಾಯಕನಂತೆ, ಸೇನಾಧಿಪತಿಯಂತೆ, ಯುದ್ಧಕ್ಕೆ ಹೊರಟಂತಹ ಮಹಾವೀರನಂತೆ ರಾಮ ವಿರಾಜಮಾನನಾಗಿದ್ದಾನೆ. ವಿಶ್ವಾಮಿತ್ರನ ಯಾಗ ಸಂರಕ್ಷಣೆಗೆ ಧನುಷ್ಪಾಣಿಯಾಗಿ ಹೊರಟು ನಿಂತಹ ರಾಮನು ಕಾಲ್ನಡಿಗೆಯಲ್ಲಿಯೇ ನಡೆದು ವಿಶ್ವಾಮಿತ್ರರ ಯಾಗ ಸಂರಕ್ಷಣೆಯನ್ನು ಮಾಡಿರುವುದನ್ನು ನಾವು ಗಮನಿಸಬಹುದು. ಅಂತಹ ವಿಶೇಷವಾದಂತಹ ವೈಭವದೊಂದಿಗೆ ವಿರಾಜಿಸುತ್ತಿರುವ ರಾಮಚಂದ್ರನ ಮಂಗಳಕರವಾದಂತಹ ಈ ಒಂದು ವೈಭವವನ್ನು ನಾವಿದೀಗ ವೀಕ್ಷಿಸುತ್ತಿದ್ದೇವೆ. ಕಸ್ತೂರಿ ತಿಲಕಧಾರಿಯಾಗಿ ವಿಶಾಲ ನೇತ್ರಪತ್ರಗಳಿಂದ ಭಕ್ತಜನರನ್ನು ಅನುಗ್ರಹಿಸುತ್ತಾ, ಮುಗುಳ್ನಗೆಯಿಂದ ಸಾಂತ್ವನವನ್ನು ತಿಳಿಯಪಡಿಸುತ್ತಾ, ವಜ್ರಕವಚದಿಂದ ಪರಮಾತ್ಮ ದುರ್ಭೇದ್ಯನಾಗಿ ದರ್ಶನವನ್ನು ನೀಡುತ್ತಾ, ಕೋದಂಡಪಾಣಿಯಾಗಿ ಶತ್ರು ಸಂಹಾರಕ್ಕೆ ಸಿದ್ಧನಾಗಿರುವಂತಹ ಭಂಗಿಮದಲ್ಲಿ ದರ್ಶನವನ್ನು ನೀಡುತ್ತಾ ವಿರಾಜಿಸುತ್ತಿದ್ದಾನೆ. ವಿವಿಧ ಪುಷ್ಪಮಾಲಿಕೆಗಳಿಂದ ಭಗವಂತನನ್ನು ಇಲ್ಲಿ ಅಲಂಕರಿಸಿರುವುದನ್ನು ನಾವು ನೋಡಬಹುದಾಗಿದೆ. ಈ ವಿಶೇಷವಾದಂತಹ ಒಂದು ವೈಭವದೊಂದಿಗೆ ವಿರಾಜಿಸುತ್ತಿರುವ ಆ ರಾಮಚಂದ್ರನ ಮಂಗಳಕರವಾದಂತಹ ವೈಭವವನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೇವೆ. ರಾಮೋ ವಿಗ್ರಹವಾನ್ ಧರ್ಮಃ ಎನ್ನುವಂತಹ ಮಾತು ರಾಮಾಯಣದಲ್ಲಿ ಪ್ರಸಿದ್ಧವಾದದ್ದು. ರಾಮನು ಮೂರ್ತೀಭವಿಸಿದ ಧರ್ಮಸ್ವರೂಪ. ಈ ಬಿರುದು ಇನ್ಯಾರಿಗೂ ಅನ್ವಯವಾಗುವುದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಧರ್ಮ ಮಾರ್ಗದಲ್ಲಿ ನಡೆದು ಜನರನ್ನು ನಡೆಸಿ ಕೃತಾರ್ಥನಾಗಿದ್ದಾನೆ. ರಾಮನ ಆಳ್ವಿಕೆಯಲ್ಲಿ ಇದ್ದಂತಹ ಜನರು ಪ್ರತಿಯೊಂದು ವಿಷಯದಲ್ಲಿಯೂ ರಾಮನಂತೆ ತಾವು ನಡೆದುಕೊಳ್ಳುತ್ತಾ ತಾವೆಲ್ಲರೂ ಕೂಡ ಅತ್ಯಂತ ವಿಶೇಷವಾದಂತಹ ಯೋಗ್ಯತೆಯನ್ನು ಸಾಧಿಸಿ ರಾಮನ ಜೊತೆಗೆ ವೈಕುಂಠಲೋಕಕ್ಕೆ ವಿಮಾನದಲ್ಲಿ ಹೊರಡುವಷ್ಟು ಶಕ್ತಿಯನ್ನು ತಮ್ಮ ಧರ್ಮಾಚರಣೆಯಿಂದ ಪಡೆದರು. ರಾಮನು ವೈಕುಂಠಲೋಕಕ್ಕೆ ತೆರಳುವ ಸಂದರ್ಭದಲ್ಲಿ ಎಲ್ಲ ಅಯೋಧ್ಯಾವಾಸಿಗಳಿಗೂ ಕೂಡ ಸಾಮೂಹಿಕವಾದಂತಹ ಕರೆಯನ್ನು ಕೊಟ್ಟಿದ್ದ. ಯಾರು ತನ್ನೊಡನೆ ವೈಕುಂಠಧಾಮಕ್ಕೆ ಬರುವ ಆಸೆಯನ್ನು ಹೊಂದಿದ್ದೀರೋ ಅವರೆಲ್ಲರಿಗೂ ವೈಕುಂಠಕ್ಕೆ ಹೋಗುವಂತಹ ಅವಕಾಶ ಮುಕ್ತವಾಗಿದೆ ಎಂದು ಘೋಷಣೆಯನ್ನು ಮಾಡಿದ. ಆ ಸಂದರ್ಭದಲ್ಲಿ ಕೆಲವರು ಮಾತ್ರವೇ ರಾಮನ ಜೊತೆಗೆ ವೈಕುಂಠ ಲೋಕಕ್ಕೆ ತೆರಳಿದರು. ಅನೇಕರು ನಮಗೆ ವೈಕುಂಠಕ್ಕೂ ಈ ಅಯೋಧ್ಯೆಗೂ ಯಾವ ವ್ಯತ್ಯಾಸವೂ ಕಂಡುಬರುವುದಿಲ್ಲ, ಆದ್ದರಿಂದ ನಾವು ವೈಕುಂಠದಲ್ಲಿಯೇ ಇದ್ದೇವೆ, ಅಂಥವರಿಗೆ ಮತ್ತೊಂದು ವೈಕುಂಠಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಎನ್ನುವುದಾಗಿ ಅಯೋಧ್ಯೆಯನ್ನು ಬಿಡಲಾರದೆ, ರಾಮನನ್ನು ಅನುಸರಿಸಲಾಗದೆ ಕೊನೆಯಲ್ಲಿ ರಾಮರಾಜ್ಯದಲ್ಲಿ ಉಳಿದುಕೊಂಡರು ಎನ್ನುವಂತಹ ಮಾತು ರಾಮಾಯಣದಲ್ಲಿದೆ. ಆ ರೀತಿಯಾಗಿ ಅಷ್ಟು ಸುಭಿಕ್ಷವಾಗಿ ಸಮೃದ್ಧವಾಗಿ ಜನರಂಜಕವಾಗಿ ರಾಜ್ಯವನ್ನು ಆಳಿದಂತಹ ರಾಜಾರಾಮನೇ
ಇಂದು ಅಶ್ವಾಧಿರೂಢನಾಗಿ ನಮಗೆ ದರ್ಶನವನ್ನು ನೀಡುತ್ತಿದ್ದಾನೆ. ಅಂತಹ ಸರ್ವ ಸೈನ್ಯಾಧಿಪತ್ಯದ ಮಹತ್ತರವಾದ ಸಂದೇಶವನ್ನು ಇಂದು ನೀಡುತ್ತಿದ್ದಾನೆ. ಶತ್ರು ಸಂಹಾರಕ್ಕಾಗಿ ಸದಾ ಆಯುಧವು ಸಿದ್ಧವಿರಬೇಕು ಎನ್ನುವುದು ಕ್ಷತ್ರಿಯರಿಗೆ ಇರುವಂತಹ ನಿಯಮ. ಕ್ಷತ್ರಿಯ ಎನ್ನುವಂತಹ ಅರ್ಥ ಶಬ್ದಕ್ಕೆ ಕ್ಷತಾತ್ ತ್ರಾಯತ ಇತಿ ಕ್ಷತ್ರಿಯ ಎಂದು ನಿರ್ವಚನವನ್ನು ಹೇಳಿದ್ದಾರೆ. ಅಂದರೆ ಆಘಾತಗಳಿಂದ, ಅಪಾಯಗಳಿಂದ ರಕ್ಷಣೆಯನ್ನು ಒದಗಿಸುವವನು. ಆ ರೀತಿಯ ರಕ್ಷಣೆಯನ್ನು ಒದಗಿಸುವುದಕ್ಕೆ ಸದಾ ಶಸ್ತ್ರಧಾರಿಯಾಗಿರಬೇಕಾಗುತ್ತದೆ. ಶಸ್ತ್ರವನ್ನು ಶಸ್ತ್ರದಿಂದ ಮಾತ್ರವೇ ನಿಗ್ರಹಿಸಲು ಸಾಧ್ಯ. ಶಸ್ತ್ರವನ್ನು ಶಾಂತಿಯಿಂದ ನಿರ್ವಹಿಸಲು ಅಥವಾ ನಿಗ್ರಹಿಸಲು ಸಾಧ್ಯವಿಲ್ಲ. ಆದ್ದರಿಂದಾಗಿ ಅಂತಹ ಶಾಂತಿ ಸ್ಥಾಪನೆಗೆ ಶಸ್ತ್ರ ಅತ್ಯಂತ ಮುಖ್ಯ ಎನ್ನುವ ಸಂದೇಶವನ್ನು ರಾಮ ನಮ್ಮ ಮುಂದಿಟ್ಟಿದ್ದಾನೆ. వీడివో అల విజయ రాఘవుడు పోడిమి కొలువున పొదలి. వీడివో అల విజయ రాఘవుడు పోడిమి కొలువున పొదలి. చెలియ పోడిమి కొలువున పొదలి. వీడివో అల విజయ రాఘవుడు పోడిమి కొలువున పొదలి. చెలియ పోడిమి కొలువున పొదలి. రాముడు లోకాభిరాముడు గుణధాముడసురలకు దమనుడు. రాముడు లోకాభిరాముడు గుణధాముడసురలకు దమనుడు. తామర కన్నుల దశరథ తనయుడు మోమున నవ్వి మొక్కవే చెలియ. తామర కన్నుల దశరథ తనయుడు మోమున నవ్వి మొక్కవే చెలియ. వీడివు అల విజయ రాఘవుడు పోడిమి కొలువున పొదలి. వీడివు అల విజయ రాఘవుడు పోడిమి కొలువున పొదలి. చెలియ పోడిమి కొలువున పొదలి. కోదండధరుడు గురు కిరీటపతి ఓదిగసురముని పూజితుడు. కోదండధరుడు గురు కిరీటపతి ఓదిగసురముని పూజితుడు. ఆదిమ పురుషుడు అంబుదవర్ణుడు నీ దశ చూపులు నించే చెలియ. ఆదిమ పురుషుడు అంబుదవర్ణుడు నీ దశ చూపులు నించే చెలియ. వీడివు అల విజయ రాఘవుడు పోడిమి కొలువున పొదలి. చెలియ పోడిమి కొలువున పొదలి. రావణాంతకుడు రాజశేఖరుడు శ్రీ వెంకటగిరి సీతాపతి. రావణాంతకుడు రాజశేఖరుడు శ్రీ వెంకటగిరి సీతాపతి. వావిలి పాటిలో
వరమూర్తి తానై ఓవరి కొలువున ఉన్నాడే చెలియ వావిలి పాటిలో వరమూర్తి తానై ఓవరి కొలువున ఉన్నాడే చెలియ వీడివో అల విజయ రాఘవుడు పోడిమి కొలువున పొదలి వీడివో అల విజయ రాఘవుడు పోడిమి కొలువున పొదలి చెలియ పోడిమి కొలువున పొదలి చెలియ పోడిమి కొలువున పొదలి చెలియ పోడిమి కొలువు. ರಾಮನ ದಿವ್ಯವಾದ ವಾರ್ಷಿಕ ಬ್ರಹ್ಮೋತ್ಸವಕ್ಕೆ ಸಂಬಂಧಪಟ್ಟಂತೆ ರಾತ್ರಿಯ ವಾಹನಗಳಲ್ಲಿ ಕೊನೆಯ ವಾಹನವೆಂದು ಹೇಳಬಹುದು. ನಾಳೆ ಚಕ್ರಸ್ನಾನಕ್ಕಿಂತಲೂ ಮುಂಚಿತವಾಗಿ ಪರಮಾತ್ಮನಿಗೆ ಇನ್ನೊಂದು ವಾಹನ ಸೇವೆಯನ್ನು ನಿರ್ವಹಿಸುತ್ತಾರೆ. ಪಲ್ಲಕ್ಕಿಯಲ್ಲಿ ಪರಮಾತ್ಮ ಕುಳಿತು ಈ ರಥಬೀದಿಯಲ್ಲಿ ಪ್ರದಕ್ಷಿಣೆಯನ್ನು ಮಾಡುತ್ತಾನೆ. ಅದನ್ನು ತಿರುಚಿ ವಾಹನ ಸೇವೆ ಎಂದು ಕೂಡ ಕರೆಯುವುದಿದೆ. ಈ ರಾತ್ರಿಯ ವಾಹನಗಳಲ್ಲಿ ಇದು ಕೊನೆಯ ವಾಹನ ಸೇವೆ ಎಂದು ನಾವು ಭಾವಿಸಬಹುದಾಗಿದೆ. ಅಂತಹ ಮಹತ್ವಪೂರ್ಣವಾದಂತಹ ಒಂದು ವಾಹನ ಸೇವಾ ವಿಧಿಯನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೇವೆ. ಸರ್ವ ವಿಧವಾದಂತಹ ಶುಭವನ್ನು ಸುಖವನ್ನು ಅನುಗ್ರಹಿಸುವಂತಹ ಆ ಪರಮಾತ್ಮನ ದಿವ್ಯವಾದಂತಹ ಒಂದು ಅನುಗ್ರಹವನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸಿ ಕೃತಾರ್ಥರಾಗೋಣ. ಸಕಲ ಲೋಕಗಳಿಗೆ ಅನುಗ್ರಹವನ್ನು ಒದಗಿಸಿಕೊಡುತ್ತಿರುವಂತಹ ಆ ಪರಮಾತ್ಮನು ನಮಗೆ ಸದಾ ಸುಖವನ್ನು ಸಂತೋಷವನ್ನು ಉಂಟು ಮಾಡಲಿ. ಇದೀಗ ತಾವು ವೀಕ್ಷಿಸುತ್ತಿರುವಂತೆ ಮನಸ್ಸಿಗೆ ಆಹ್ಲಾದಕತೆಯನ್ನು ಒದಗಿಸಿಕೊಡುವಂತಹ ಸ್ವರೂಪ ರಾಮನದ್ದು. ಯಾರು ರಾಮನನ್ನು ನೋಡುತ್ತಾರೆಯೋ ಅಂಥವರಿಗೆ ಮಾನಸಿಕ ವ್ಯಥೆ ದೂರವಾಗುತ್ತದೆ. ಚಂದ್ರನನ್ನು ನೋಡುವುದರಿಂದ ಹೇಗೆ ಮಾನಸಿಕವಾದಂತಹ ಕ್ಲೇಶಗಳು ದೂರವಾಗುತ್ತವೆಯೋ ಆ ರೀತಿಯಾಗಿ ರಾಮನ ದರ್ಶನದಿಂದ ಅಂತಹ ಆನಂದ ಉಂಟಾಗುತ್ತದೆ. ಆ ಚಂದ್ರನಲ್ಲಿರುವ ಆಹ್ಲಾದಕತೆ ರಾಮನ ಮುಖದಲ್ಲಿ ಕಂಡುಬಂದಿರುವುದರಿಂದ ಜನರು ಪ್ರೀತಿಯಿಂದ ರಾಮನನ್ನು ರಾಮಚಂದ್ರ ಎನ್ನುವ ಹೆಸರಿನಿಂದ ಕರೆದಿದ್ದಾರೆ. ರಾಮನೇ ಚಂದ್ರನಂತೆ ಮಾನಸಿಕವಾದ ಸಂತುಷ್ಟಿಯನ್ನು ನೀಡಬಲ್ಲಂತಹ ವಿಶೇಷವಾದ ಗುಣವನ್ನು ಹೊಂದಿದ್ದಾನೆ ಎನ್ನುವುದು ಅದರ ಅರ್ಥವಾಗಿದೆ. ಆ ರೀತಿಯಲ್ಲಿ ರಾಮನ ದಿವ್ಯವಾದಂತಹ ಮುಖಮಂಡಲ ಶೋಭಿಸುತ್ತದೆ. ರಾಮನನ್ನು ವಿಶಾಲವಾದಂತಹ ಕಣ್ಣುಗಳನ್ನು ಹೊಂದಿರುವವನು ಎಂದು ಆಂಜನೇಯನು ರಾಮನ ಗುರುತನ್ನು ಕೇಳಿದಾಗ ನಿವೇದಿಸಿದ್ದಾನೆ. ಕಮಲಪತ್ರಾಯ సాత్ మారే వస్తే ఇచ్చేయ్యా ఇంకేం మార్చేస్తా ఏడే కదా ఆట సురముని వరగణ సంస్కృత రామ
ರಾಮನ ಗುಣಗಳನ್ನು ವಾಲ್ಮೀಕಿ ಮಹರ್ಷಿಗಳು ಅತ್ಯಂತ ಸೂಕ್ಷ್ಮವಾಗಿ ವಿಸ್ತಾರವಾಗಿ ವಿವರಿಸಿದ್ದಾರೆ. ರಾಮನು ಕೇವಲ ನಡವಳಿಕೆಯಿಂದ ಅಷ್ಟೇ ಅಲ್ಲ, ರಾಮನ ಶರೀರವೂ ಕೂಡ ಅತ್ಯಂತ ಶ್ರೇಷ್ಠವಾದದ್ದು. ಸಾಮುದ್ರಿಕ ಶಾಸ್ತ್ರದಲ್ಲಿ ಸರ್ವಶ್ರೇಷ್ಠ ವ್ಯಕ್ತಿಯ ಸ್ವರೂಪಗಳನ್ನು ಯಾವೆಲ್ಲ ಹೇಳಿದ್ದಾರೆಯೋ ಅವೆಲ್ಲವೂ ಕೂಡ ರಾಮನಲ್ಲಿರುವುದನ್ನು ನಾವು ಗಮನಿಸಬಹುದು. ಆಂಜನೇಯನು ಸುಂದರಕಾಂಡದಲ್ಲಿ ಸೀತೆಗೆ ರಾಮನ ಸ್ವರೂಪವನ್ನು ವಿವರಿಸುವ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ರಾಮನ ಸಂಪೂರ್ಣವಾದಂತಹ ಶಾರೀರಿಕ ವೈಭವವನ್ನು ತಿಳಿಯಪಡಿಸಿದ್ದಾನೆ. ಸಾಧಾರಣವಾಗಿ ಶರೀರದ ಎರಡೂ ಭಾಗಗಳು, ಎಡ ಬಲ ಎರಡೂ ಭಾಗಗಳು ಸಮವಾಗಿ ಇರುವುದಿಲ್ಲ. ಆದರೆ ರಾಮನಿಗೆ ಎಡಭಾಗ ಹಾಗೂ ಬಲಭಾಗ ಇವೆರಡೂ ಕೂಡ ಅಡಿಯಿಂದ ಮುಡಿಯವರೆಗೆ ಸಮವಾಗಿರುವುದನ್ನು ಆಂಜನೇಯನು ತಿಳಿಯಪಡಿಸಿದ್ದಾನೆ. ಆದ್ದರಿಂದಾಗಿ ಅಂತಹ ರಾಮನ ದಿವ್ಯವಾದಂತಹ ಶರೀರ ಅಸಾಧಾರಣವಾದದ್ದು. ಆ ರಾಮನ ಮೈಬಣ್ಣವೂ ಕೂಡ ಅಷ್ಟು ವಿಶೇಷವಾದದ್ದು. ಕೋಮಲ ಶ್ಯಾಮಲ ವರ್ಣ ಅಂದರೆ ಅದು ಕಪ್ಪನ್ನು ಹೋಲಿರುವಂತಹ ಬಣ್ಣ. ಅದೇ ರೀತಿಯಲ್ಲಿ ನಳನಳಿಸುವಂತಹ ಹೊಳಪನ್ನು ಹೊಂದಿರುವಂತಹ ಕಾಂತಿ, ಆಜಾನುಬಾಹುತ್ವ, ಇವೆಲ್ಲವೂ ಕೂಡ ರಾಮನಿಗೆ ಮಾತ್ರ ಸೀಮಿತವಾದಂತಹ ಗುಣಗಳು. ಅಂದರೆ ಇವುಗಳಲ್ಲಿ ಒಂದೊಂದು ಗುಣಗಳನ್ನು ಹೊಂದಿರುವವರು ಕೆಲವರು ಇರಬಹುದು. ಆದರೆ ಎಲ್ಲ ಗುಣಗಳು ಕೂಡ ಒಂದೆಡೆ ಇರುವುದು ರಾಮನಲ್ಲಿ ಮಾತ್ರವೇ. ಕೆಲವರು ಸೌಂದರ್ಯವನ್ನು ಹೊಂದಿದ್ದರೂ ಗುಣಗಳನ್ನು, ಉತ್ತಮವಾದ ನಡವಳಿಕೆಯನ್ನು ಹೊಂದಿರುವುದಿಲ್ಲ. ಕೆಲವರು ಉತ್ತಮ ನಡವಳಿಕೆಯನ್ನು ಹೊಂದಿದ್ದರೂ ಸೌಂದರ್ಯವನ್ನು ಹೊಂದಿರುವುದಿಲ್ಲ. ರಾಮನು ಆ ಎಲ್ಲ ಸುಗುಣಗಳ ರಾಶಿಯಾಗಿ ಸರ್ವಶ್ರೇಷ್ಠ ವೀರನಾಗಿ ಜಗತ್ತಿನಲ್ಲಿ ಅಪ್ರತಿಹತರಾಗಿರುವಂತಹ ವಾಲಿ, ರಾವಣಾಸುರನಂತಹವರನ್ನು ಕೂಡ ಸದಬಡೆದು ಅಂತಹ ಮಹತ್ತರವಾದಂತಹ ಪರಾಕ್ರಮವನ್ನು ಮೆರೆದಂತಹ ಮಹನೀಯ.
రామచంద్ర రామభద్ర రఘువీరా నీ మహిమ తెలిసేరా నేటివారు. రామచంద్ర రామభద్ర రఘువీరా నీ మహిమ తెలిసేరా నేటివారు. రామచంద్ర రామభద్ర రఘువీరా
ಪ್ರಳಯ ಜಟಾಯುನ ಕಟ್ಟೆ ಮೋಕ್ಷಮಿಚ್ಚಿತಿವಿ ಹರುನಿವಿಲ್ಲು ವೀರಿಚಿ ಅಲರಿತಿವಿ రాతికి ప్రాణమిచ్చితి వింతటి నిన్ను నరుడంటా నుండిరిగా నాటివారు రామచంద్ర రామభద్ర రఘువీరా నీ మహిమ తెలిసేరా నేటివారు రామచంద్ర రామభద్ర రఘువీరా సరయులో నించితి వైకుంఠము పమ్మి మారుతికి బ్రహ్మపట్టమిచ్చితివి రాక్షసుల తుత్తుమురు సేసితివి నమ్మిరిగా రాజవంట నాటివారు రామచంద్ర రామభద్ర రఘువీరా నీ మహిమ తెలిసేరా నేటివారు రామచంద్ర రామభద్ర రఘువీరా పరశురాముని అంగవించితి ఎందును చెడని పట్టమిచ్చితి విభీషణునికి అంది పరశురాముని అంగవించితి ఇందునే శ్రీ వెంకటేశ ఎరుగక దశరథ నందనుడే ఎనిరిగా నాటివారు రామచంద్ర రామభద్ర రఘువీరా నీ మహిమ తెలిసేరా నేటివారు రామచంద్ర రామభద్ర రఘువీరా రామచంద్ర 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 రఘువీరా రామచంద్ర 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 రఘువీరా రామచంద్ర రామచంద్ర. ರಘುವೀರನಾದ ರಾಮಚಂದ್ರನ ಕಥೆಯನ್ನು ನಾವು ಅನೇಕ ಸಂದರ್ಭಗಳಲ್ಲಿ ನೋಡಿದ್ದಿದೆ. ರಾಮಚಂದ್ರ ಸಮಸ್ತ ಲೋಕಕ್ಕೆ ಸಂತೋಷವನ್ನು ತುಂಬುವಂತಹ ಮಹಾಮಹಿಮಶಾಲಿ. ಅಂತಹ ಮಹಿಮಶಾಲಿಯಾದಂತಹ ರಾಮನ ದಿವ್ಯವಾದಂತಹ ಒಂದು ವೈಭವವನ್ನು ನಾವು ಈ ಸಂದರ್ಭದಲ್ಲಿ ನೋಡುತ್ತಿದ್ದೇವೆ. ಅಂತಹ ವಿಶೇಷವಾದಂತಹ ವೈಭವದೊಂದಿಗೆ ಶೋಭಿಸುತ್ತಿರುವ ರಾಮಚಂದ್ರನ ಗುಣಗಣಗಳು ಸದಾ ನಮಗೆ ಎಲ್ಲ ವಿಧವಾದಂತಹ ಆನಂದವನ್ನು
ಉಂಟು ಮಾಡಲಿ ಎಂದು ಪ್ರಾರ್ಥನೆಯನ್ನು ಮಾಡೋಣ. ಅಶ್ವವನ್ನು ಅಧಿರೋಹಿಸಿದಂತಹ ರಾಮನು ರಮಣೀಯವಾದಂತಹ ವೈಭವದೊಂದಿಗೆ ವಿರಾಜಮಾನನಾಗಿ ತನ್ನ ಪರಾಕ್ರಮದ ಚಿಹ್ನೆಯಾದಂತಹ ಆಯುಧಗಳನ್ನು ಧರಿಸಿ ಶೋಭಿಸುತ್ತಿದ್ದಾನೆ. ಪರಮಾತ್ಮನ ಅವತಾರಗಳಲ್ಲಿ ಪರಾಕ್ರಮ, ಶಾಂತಿ, ಧರ್ಮ ಇವೆಲ್ಲವೂ ಕೂಡ ಅದರ ಜೊತೆಗೆ ಇರುವುದನ್ನು ನಾವು ನೋಡುತ್ತೇವೆ. ಕೇವಲ ಉಪದೇಶದಿಂದ ಲೋಕವು ಧರ್ಮ ಮಾರ್ಗದಲ್ಲಿ ನಡೆಯುವುದಿಲ್ಲ. ಅದನ್ನು ನಡೆಸುವುದಕ್ಕೆ ಒಂದು ವ್ಯವಸ್ಥೆ ಬೇಕು ಎಂದು ಸೃಷ್ಟಿಯ ಆರಂಭದಲ್ಲಿ ಪರಮಾತ್ಮ ರಾಜರನ್ನು ಸೃಷ್ಟಿಸಿದ ಎನ್ನುವಂತಹ ಮಾತಿದೆ. ಅಂದರೆ ಆಳ್ವಿಕೆ ಎನ್ನುವಂತಹ ವ್ಯವಸ್ಥೆ ಅತ್ಯಂತ ಮುಖ್ಯವಾದದ್ದು. ಅದರಲ್ಲಿಯೂ ದಂಡಭೀತಿ, ಅಂದರೆ ನಾವು ತಪ್ಪನ್ನು ಮಾಡಿದರೆ ಶಿಕ್ಷಿಸಲ್ಪಡುತ್ತೇವೆ ಎನ್ನುವಂತಹ ಭೀತಿ ಪ್ರಜೆಗಳಿಗೆ ಅತ್ಯಂತ ಮುಖ್ಯವಾದದ್ದು. ಆಗ ಮಾತ್ರ ಮಾತ್ಸ್ಯನ್ಯಾಯ ಲೋಕದಲ್ಲಿ ಇರುವುದಿಲ್ಲ ಎಂದು ಧರ್ಮಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಮತ್ಸ್ಯನ್ಯಾಯ ಎಂದರೆ ನೀರಿನಲ್ಲಿ ಇರುವಂತಹ ಮೀನುಗಳಲ್ಲಿ ಬಲವಾಗಿರುವ ದೊಡ್ಡ ಮೀನುಗಳು ಚಿಕ್ಕ ಮೀನುಗಳನ್ನು ನುಂಗುತ್ತವೆ. ಜನರ ವ್ಯವಹಾರದಲ್ಲಿಯೂ ಕೂಡ ಬಲವಂತರು ದುರ್ಬಲರನ್ನು ಇನ್ನಷ್ಟು ದುಃಖಕ್ಕೆ ಈಡು ಮಾಡುವ ಅಥವಾ ಅವರ ಮೇಲೆ ದಬ್ಬಾಳಿಕೆಯನ್ನು ಮಾಡುವ ಸ್ವಭಾವ ಮಾನವರಲ್ಲಿ ಸಹಜವಾಗಿದೆ. ಆದ್ದರಿಂದಾಗಿ ಅಂತಹ ಸ್ವಭಾವವನ್ನು ಹತ್ತಿಕ್ಕಲು ದುರ್ಬಲರಿಗೂ ಬೇಕಾದಂತಹ ರಕ್ಷಣೆಯನ್ನು ಕೊಡುವುದಕ್ಕಾಗಿ ರಾಜವ್ಯವಸ್ಥೆಯನ್ನು ಪರಮಾತ್ಮ ಹುಟ್ಟುಹಾಕಿದ ಎಂದು ಹೇಳುತ್ತಾರೆ. ಆ ರಾಜವ್ಯವಸ್ಥೆ ಎಷ್ಟು ಸರಿಯಾದಂತಹ ರೀತಿಯಲ್ಲಿ ನಡೆದುಕೊಳ್ಳಬೇಕು, ರಾಜನು ಹೇಗಿರಬೇಕು ಎನ್ನುವುದಕ್ಕೆ ಪರಮಾತ್ಮನೇ ರಾಮನಾಗಿ ಅವತರಿಸಿ ಪ್ರಜೆಗಳನ್ನು ಪರಿಪಾಲಿಸಿ ಪ್ರಜಾಪಾಲನೆಯ ಗುಟ್ಟನ್ನು ತಿಳಿಯಪಡಿಸಿದ್ದಾನೆ. ಪ್ರಜೆಗಳನ್ನು ಯಾವ ರೀತಿಯಿಂದ ನಡೆಸಿಕೊಂಡರೆ ಅವರು ಪ್ರಿಯರಾಗಿರುತ್ತಾರೆ, ಶಾಂತರಾಗಿರುತ್ತಾರೆ ಎನ್ನುವುದನ್ನು ರಾಮನ ನಡವಳಿಕೆಯಿಂದ, ರಾಮನ ವ್ಯವಹಾರದಿಂದ ನಾವು ಕಾಣಬಹುದಾಗಿದೆ. ಆದ್ದರಿಂದಾಗಿ ಅಂತಹ ರಾಮನನ್ನು, ಅಂತಹ ವಿಶೇಷವಾದಂತಹ ವೈಭವದೊಂದಿಗೆ ಶೋಭಿಸುತ್ತಿರುವಂತಹ ರಾಮನನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೇವೆ. ಶುಭಕರನಾಗಿರುವಂತಹ, ಮಂಗಳಕರನಾಗಿರುವಂತಹ ರಾಮನ ವೈಭವವನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಾ ಸಮಸ್ತ ಲೋಕಕ್ಕೆ ಆನಂದವನ್ನು, ಸಂತೋಷವನ್ನು ಉಂಟು ಮಾಡುವಂತಹ ಆ ರಾಮನ ದಿವ್ಯವಾದಂತಹ ಅನುಗ್ರಹ ಎಲ್ಲರ ಮೇಲೂ ಇರಲಿ ಎನ್ನುವುದೇ ಇದರ ಒಂದು ವಿಶೇಷವಾದಂತಹ ಒಂದು ಸಂದರ್ಭವಾಗಿದೆ. ಈ ಮಹತ್ವಪೂರ್ಣವಾದಂತಹ ವೈಭವವನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೇವೆ. ಶುಭಕರನಾಗಿರುವಂತಹ ರಾಮನು ಸಮಸ್ತ ಲೋಕಕ್ಕೆ ಆನಂದವನ್ನು, ಸಂತೋಷವನ್ನು ಉಂಟು ಮಾಡಲಿ. ಈ ಮಂಗಳಮಯನಾದಂತಹ ಆ ರಾಮನ ಪರಿಪೂರ್ಣವಾದಂತಹ ಅನುಗ್ರಹ ಸಮಸ್ತ ಭಕ್ತರ ಮೇಲಿರಲಿ ಎನ್ನುವುದೇ ಈ ಸಂದರ್ಭದಲ್ಲಿ ಪ್ರಾರ್ಥನೆಯಾಗಿದೆ. ರಾಮನು ಪುಷ್ಯತಿ ವಿಶ್ವಾಮಾನುಷಗೋ ಸಾಹ್ಯಾಮದಾ ಸಮಾರ್ಯಂತ್ವಯಾಯುಜಾ ಸಹಸ್ಕೃತೇನ ಸಹಸಾ ಸಹಸ್ವತಾ ಮನ್ಯುರಿಂದ್ರೋ ಮನ್ಯುರೇವಾಸಾ ದೇವೋ ಮನ್ಯುರೋಹೋತಾ ವರುಣೋ ಜಾತವೇದಾಃ ಮನ್ಯುಂ ವಿಷಾ ಈಳತೆ ಮಾನುಷೀರ್ಯಾಃ ಪಾಹಿನೋ ಮನ್ಯೋ ತಪಾಸಾ ಸಜೋಷಾಃ ಅಭೀಹಿ ಮನ್ಯೋ ತಪಸಸ್ತವೀಜಾಂತಪಾಸಾ ಯುಜಾ ವಿಜಾಹಿ ಶತ್ರೂನ್ ಅಮಿತ್ರಃ ವೃತ್ರಃ ದಸ್ಯುಃ ಚ ವಿಶ್ವಾವಸೂನ್ಯಾಭಾರಾತ್ವನ್ನಃ
ರಾಮಭದ್ರನ ವಾರ್ಷಿಕೋತ್ಸವದ ಸುಂದರವಾದಂತಹ ವಾಹನ ಸೇವಾ ವಿಧಿಗಳನ್ನು ವೀಕ್ಷಿಸುತ್ತಿದ್ದಿರಿ. ರಾಮಾಲಯದ ಸುತ್ತಲೂ ಇರುವಂತಹ ರಥಬೀದಿಗಳನ್ನು ರಂಗವಲ್ಲಿಗಳಿಂದ ಅಲಂಕರಿಸಿದ್ದಾರೆ. ಸುತ್ತಲೂ ಇರುವಂತಹ ಮನೆ ಮಠಗಳ ಜನರು ರಾಮನ ಬರವಿಗಾಗಿ ಕಾಯುತ್ತಿದ್ದಾರೆ. ಅನೇಕ ಯುಗಗಳೇ ರಾಮಾವತಾರವು ನಡೆದು ಕಳೆದರೂ ರಾಮನಿಗೆ ಇರುವಂತಹ, ರಾಮನ ಮೇಲೆ ಭಕ್ತರಿಗಿರುವಂತಹ ಪ್ರೀತಿ ಎಳ್ಳಷ್ಟು ಕಡಿಮೆಯಾಗಲಿಲ್ಲ. ಒಂದು ಸತ್ಕಾರ್ಯದ ಮಹತ್ವಪೂರ್ಣವಾದಂತಹ ಫಲ ಇದಾಗಿದೆ. ಸತ್ಕಾರ್ಯವನ್ನು ಮಾಡಿದವರನ್ನು ಸದಾ ಸರ್ವದಾ ಜನರು ನೆನಪು ಮಾಡಿಕೊಳ್ಳುತ್ತಿರುತ್ತಾರೆ. ಅನೇಕ ತಲೆಮಾರುಗಳು ಕಳೆದರೂ ಅವರ ಹೆಸರು ಶಾಶ್ವತವಾಗಿರುತ್ತದೆ. ಆದ್ದರಿಂದ ಹಿಂದಿನ ಕಾಲದಲ್ಲಿ ಜನರಿಗೆ ಉಪಕಾರವಾಗುವಂತಹ ಕಾರ್ಯಗಳನ್ನು ಮಾಡುವುದಕ್ಕೆ ಜನರು ಉತ್ಸಾಹವನ್ನು ತೋರುತ್ತಿದ್ದರು. ನಾವು ಮಾಡಿದಂತಹ ಜನೋಪಕಾರಕವಾದ ಕಾರ್ಯವು ಶಾಶ್ವತವಾಗಿ ಉಳಿಯಬೇಕು ಎನ್ನುವ ಚಿಂತನೆಯಲ್ಲಿ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಹೆಚ್ಚು ಜನರು ಉತ್ಸಾಹವನ್ನು ತೋರುತ್ತಿದ್ದರು. ಕ್ಷಣಿಕವಾದ ಫಲಗಳಿಗಿಂತಲೂ ಶಾಶ್ವತವಾದಂತಹ ಫಲವು ಅತ್ಯಂತ ಮುಖ್ಯವಾದದ್ದು ಎನ್ನುವ ಭಾವನೆಯೊಂದಿಗೆ ಜನರು ಅಂತಹ ಪ್ರಯತ್ನವನ್ನು ಮಾಡುತ್ತಿರುವುದನ್ನು ನಾವು ಕಾಣಬಹುದು. ವಿಶೇಷವಾಗಿ ಆರಾಮ ನಿರ್ಮಾಣಗಳು, ಅಂದರೆ ಜನರು ತಂಗುವುದಕ್ಕೆ ಬೇಕಾದಂತಹ ಸ್ಥಾನಗಳನ್ನು ನಿರ್ಮಿಸುವುದು, ಅದೇ ರೀತಿಯಲ್ಲಿ ಜಲಾಶಯಗಳನ್ನು ಕಟ್ಟುವುದು, ನಿರಂತರವಾಗಿ ಆ ಜಲವನ್ನು ಯಾರು ಬಳಕೆ ಮಾಡುತ್ತಾರೆಯೋ ಅವರು ಹೊಂದುವಂತಹ ಆ ತೃಪ್ತಿಯಿಂದ ಉಂಟಾದಂತಹ ಪುಣ್ಯಫಲವು ಯಾವ ಲೋಕದಲ್ಲಿ ಇದ್ದರೂ ನಮಗೆ ದಕ್ಕಲಿ ಎನ್ನುವುದು ಅವರ ಚಿಂತನೆಯಾಗಿತ್ತು. ಆದ್ದರಿಂದ ಇಷ್ಟಾಪೂರ್ತಿ ಎನ್ನುವಂತಹ ಮಾತು ಧರ್ಮಶಾಸ್ತ್ರಗಳಲ್ಲಿ ಕೇಳಿಬರುತ್ತದೆ. ಇಷ್ಟಿ ಎಂದರೆ ಯಜ್ಞಗಳು. ಯಜ್ಞಗಳು ನೇರವಾಗಿ ಸ್ವರ್ಗಾದಿ ಲೋಕಗಳನ್ನು ಕೊಡುವಂತಹ ಉಪಾಯವೆಂದು ವೇದಗಳಲ್ಲಿ ಹೇಳಲಾಗಿದೆ. ಆದ್ದರಿಂದ ಸ್ವರ್ಗದಂತಹ ಶ್ರೇಷ್ಠವಾದಂತಹ ಸ್ಥಾನವನ್ನು ಪಡೆಯುವುದಕ್ಕೆ ಬೇಕಾದಂತಹ ಪ್ರಯತ್ನವಾಗಿ ಇಂತಹ ಇಷ್ಟಿಗಳನ್ನು ನಿರ್ವಹಿಸುತ್ತಿದ್ದರು. ಆಪೂರ್ತ ಎಂದರೆ ಅನೇಕ ವಿಧವಾದಂತಹ ಜನರಿಗೆ ಉಪಯೋಗ ಆಗುವಂತಹ ಪುಣ್ಯ ಕಾರ್ಯಗಳು. ಮಠ ಮಂದಿರಗಳನ್ನು ನಿರ್ಮಿಸುವುದು, ಅನ್ನದಾನಕ್ಕೆ ವ್ಯವಸ್ಥೆಯನ್ನು ಮಾಡುವುದು, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡುವುದು, ಮರಗಳನ್ನು ನೆಡುವುದು, ಇವೆಲ್ಲವೂ ಕೂಡ ಆಪೂರ್ತಿ ಎನ್ನುವಂತಹ ಭಾಗದಲ್ಲಿ ಬರುವಂತಹ ವಿಶೇಷವಾದಂತಹ ಕಾರ್ಯಗಳು. ಅವು ಸ್ವರ್ಗಕ್ಕೆ ಹೋದಂತಹ ವ್ಯಕ್ತಿಯು ಶಾಶ್ವತವಾಗಿ ಅಲ್ಲಿ ಇರಲು ಬೇಕಾದಂತಹ ಪುಣ್ಯವನ್ನು ಒದಗಿಸಿಕೊಡಬಲ್ಲವು. ಆದ್ದರಿಂದ ಅಂತಹ ಪುಣ್ಯಲೋಕಗಳಲ್ಲಿ ಇರುವಂತಹ ವ್ಯಕ್ತಿಗಳು ಪತನವಾಗದೇ ಇರುವಂತೆ ಭೂಲೋಕದಲ್ಲಿ ನಿರಂತರವಾಗಿ ಅವರು ಮಾಡಿದಂತಹ ಪುಣ್ಯ ಕಾರ್ಯವು ಚಾಲ್ತಿಯಲ್ಲಿರುವುದು ಮುಖ್ಯ. ಆದ್ದರಿಂದಾಗಿ ಅವರು ಮಾಡಿದಂತಹ ಅಂತಹ ಕೆಲಸಗಳು ಆಚಂದ್ರಾರ್ಕ ಇರುವಂತೆ ಪ್ರಾರ್ಥನೆಯನ್ನು ಮಾಡಿ ಅನೇಕ ವಿಧವಾದಂತಹ ಶಾಸನಗಳನ್ನು ಕೂಡ ಬರೆಸಿಟ್ಟಿದ್ದನ್ನು ನಾವು ನೋಡಬಹುದು. ತಿರುಮಲ ಕ್ಷೇತ್ರದಲ್ಲಿ ಸಾಮವೈ ಎನ್ನುವಂತಹ ಒಬ್ಬ ಸಾಮಂತರಾಜನ ಪತ್ನಿಯು ತಿರುಮಲ ಕ್ಷೇತ್ರದ ಶ್ರೀ ಶ್ರೀನಿವಾಸನ ಸನ್ನಿಧಿಗೆ ಕೆಲವು ವಿಗ್ರಹಗಳನ್ನು, ಆಭರಣಗಳನ್ನು ಹಾಗೂ ನಿರಂತರವಾಗಿ ಶ್ರೀನಿವಾಸನಿಗೆ ಸೇವೆ ನಡೆಯುವಂತೆ ಕೆಲವು ಮಾನ್ಯಗಳನ್ನು ಕೊಟ್ಟಿದ್ದನ್ನು ಅವಳು ದಾಖಲೆ ಮಾಡಿದ್ದಾಳೆ. ಆ ಸಂದರ್ಭದಲ್ಲಿ ಅವಳು ಹಾಕಿದ ಶಿಲಾಶಾಸನದಲ್ಲಿ ಯಾರು ತಾನು ಮಾಡಿದಂತಹ ದಾನಗಳನ್ನು ರಕ್ಷಿಸುತ್ತಾರೆಯೋ, ತಾನು ಸಂಕಲ್ಪಿಸಿದಂತಹ ಸೇವೆಗಳನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗುತ್ತಾರೆಯೋ ಅಂತಹ ಮಹನೀಯರ ಪಾದವು ಸದಾ ನನ್ನ ಶಿರಸ್ಸಿನ ಮೇಲಿರಲಿ ಎಂದು ಪ್ರಾರ್ಥನೆಯನ್ನು ಮಾಡಿದ್ದಾಳೆ. ಅಂದರೆ ಆಚಂದ್ರಾರ್ಕ ತಾನು ಮಾಡಿದಂತಹ ಕಾರ್ಯವು ನಿರಂತರವಾಗಿ ನಡೆಯುತ್ತಿರಬೇಕು, ಅದು ಲೋಕೋಪಕಾರಕವಾಗಿರಬೇಕು ಎನ್ನುವಂತಹ ಮಹತ್ವಪೂರ್ಣವಾದಂತಹ ಚಿಂತನೆ ಅದರಲ್ಲಿ ಅಡಕವಾಗಿದೆ. ಆ ರೀತಿಯಾದಂತಹ ಪ್ರಯತ್ನವನ್ನು ಮಾಡುವಂತೆ ಪ್ರೇರಣೆಯನ್ನು ಈ ಧರ್ಮವು ನೀಡುತ್ತದೆ ಎನ್ನುವುದನ್ನು ಗಮನಿಸಬೇಕು. ಆದ್ದರಿಂದಾಗಿ ಅಂತಹ ಅಖಂಡವಾದಂತಹ ಸಾಧನೆಯ ಮಾರ್ಗವನ್ನು ತಿಳಿಯಪಡಿಸಿದವರಲ್ಲಿ ರಾಮನು ಹಿರಿಯವನಾಗಿದ್ದ. ಅಂತಹ ರಾಮನ ರಾಜಾರಾಮನನ್ನು ಸ್ವಾಗತಿಸಿ
ರಾಮಭದ್ರ ರಘುವೀರ ರವಿವಂಶ ತಿಲಕ ನೀ ನಾಮಮೇ ಕಾಮಧೇನುವು ನಮೋ ನಮೋ. ರಾಮಭದ್ರ ರಘುವೀರ ರವಿವಂಶ ತಿಲಕ ನೀ ನಾಮಮೇ ಕಾಮಧೇನುವು ನಮೋ 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 ನಮೋ. ಕೌಸಲ್ಯಾನಂದವರ್ಧನ ಘನ ದಶರಥ ಸುತ ಭಾಸುರಯಜ್ಞ ರಕ್ಷಕ ಭರತಾಗ್ರಜ. ಕೌಸಲ್ಯಾನಂದವರ್ಧನ ಘನ ದಶರಥ ಸುತ ಭಾಸುರಯಜ್ಞ ರಕ್ಷಕ ಭರತಾಗ್ರಜ. ರಾಸಿಕೆಕ್ಕು ಕೋದಂಡ ರಚನ ವಿದ್ಯಾಗುರುವ ರಾಸಿಕೆಕ್ಕು ಕೋದಂಡ ರಚನ ವಿದ್ಯಾಗುರುವ ವಾಸಿತೋ ಸುರಲು ನೀನು ವಡಿಮೆಚ್ಚೇರಯ್ಯ. ರಾಮಭದ್ರ ರಘುವೀರ ರವಿವಂಶ ತಿಲಕ ನೀ ನಾಮಮೇ ಕಾಮಧೇನುವು ನಮೋ 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 ನಮೋ. ಮಾರೀಚ ಸುಬಾಹುಮರ್ದನ ತಾಟಕಾಂತಕ ದಾರುಣವೀರ ಶೇಖರ ಧರ್ಮಪಾಲಕ. ಮಾರೀಚ ಸುಬಾಹುಮರ್ದನ ತಾಟಕಾಂತಕ ದಾರುಣವೀರ ಶೇಖರ ಧರ್ಮಪಾಲಕ. ಕಾರುಣ್ಯ ರತ್ನಾಕರ ಕಾಕಾಸುರವರದ ಕಾರುಣ್ಯ ರತ್ನಾಕರ ಕಾಕಾಸುರವರದ ಸಾರೆಗೂ ವೇದ ವಿದುಲು ಜಯವೆಟ್ಟೇರಯ್ಯ. ರಾಮಭದ್ರ ರಘುವೀರ ರವಿವಂಶ ತಿಲಕ ನೀ ನಾಮಮೇ ಕಾಮಧೇನುವು ನಮೋ 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 ನಮೋ. ಸೀತಾರಮಣ ರಾಜಶೇಖರ ಶಿರೋಮಣಿ ಭೂತಲಪುಟ ಅಯೋಧ್ಯಾಪುರ ನಿಲಯ. ಸೀತಾರಮಣ ರಾಜಶೇಖರ ಶಿರೋಮಣಿ ಭೂತಲಪುಟ ಅಯೋಧ್ಯಾಪುರ ನಿಲಯ. ಈತಲ ಶ್ರೀ ವೆಂಕಟಾದ್ರಿ ನಿರವೈನ ರಾಘವ ಈತಲ ಶ್ರೀ ವೆಂಕಟಾದ್ರಿ ನಿರವೈನ ರಾಘವ. ಘಾತನಿ ಪ್ರತಾಪಮೆಲ್ಲ ಕಡು ನಿಂದೇನಯ್ಯ. ರಾಮಭದ್ರ ರಘುವೀರ ರವಿವಂಶ ತಿಲಕ ನೀ ನಾಮಮೇ ಕಾಮಧೇನುವು ನಮೋ 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 ನಮೋ. ರಘುವಂಶ ತಿಲಕನಾದ ರಾಮಚಂದ್ರನ ಅಶ್ವವಾಹನ ಸೇವೆಯನ್ನು ತಾವೀ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಸಮಸ್ತ ಲೋಕಗಳಿಗೆ ಸಮಸ್ತ ಮಾನವಾಳಿಗೆ ಬದುಕುವ ಪಾಠವನ್ನು ತಿಳಿಯಪಡಿಸಿದವನು ರಾಮ. ರಾಮನ ಜೀವನವು ಪರಿಶುದ್ಧವಾದದ್ದು. ರಾಮನ ಜೀವನವನ್ನು ನೋಡಿದಂತಹ ಕೆಲವು ಪಾಖಂಡರು ರಾಮನು ವ್ಯರ್ಥವಾಗಿ ಕಷ್ಟವನ್ನು ಅನುಭವಿಸಿದ್ದಾನೆ, ರಾಮನು ಧರ್ಮ ಮಾರ್ಗದಲ್ಲಿ ನಡೆದಿದ್ದರಿಂದಲೇ ರಾಮನಿಗೆ ಅನೇಕ ಕಷ್ಟಗಳು ಬಂದವು. ರಾಮನು ದಶರಥನ ಮಾತನ್ನು ಧಿಕ್ಕರಿಸಿ ರಾಜ್ಯವನ್ನು ಆಳುತ್ತಿದ್ದರೆ ದಶರಥನೂ ಸಂತುಷ್ಟನಾಗುತ್ತಿದ್ದ, ರಾಜ್ಯವೂ ದಕ್ಕುತ್ತಿತ್ತು.
ಎನ್ನುವಂತಹ ಮಾತನ್ನು ಆಡುವವರಿದ್ದಾರೆ. ರಾಮನು ರಾಜ್ಯವನ್ನು ವಶಪಡಿಸಿಕೊಂಡು ಆಳಬಹುದಾಗಿತ್ತು. ಆದರೆ ತ್ರೇತಾಯುಗದಿಂದ ಇಲ್ಲಿಯವರೆಗೆ ಅನೇಕ ಯುಗಗಳು ಕಳೆದರೂ ರಾಮನ ಮಾತನ್ನು ಎತ್ತುವವರು ಯಾರೂ ಇರುತ್ತಿರಲಿಲ್ಲ. ರಾಮನು ತನ್ನ ಅಧಿಕಾರದ ಭಾಗವಾಗಿ ತನ್ನಿಂದ ತಾನಾಗಿಯೇ ಬಂದಂತಹ ರಾಜ್ಯವನ್ನು ಕೂಡ ತೃಣಪ್ರಾಯವಾಗಿ ಬದಿಗಿರಿಸಿ ಮುನ್ನಡೆದಂತಹ ಆ ರಾಮನ ಅಂದಿನ ನಿರ್ಣಯವೇ ಇಂದಿಗೂ ನಾವು ರಾಮನನ್ನು ವಾಹನಗಳಲ್ಲಿ ಇರಿಸಿ ಮೆರವಣಿಗೆ ಮಾಡುವುದಕ್ಕೆ ಕಾರಣವಾಗಿದೆ. ಅಂದು ರಾಜ್ಯವನ್ನು ಕಳೆದುಕೊಂಡು ಕಷ್ಟವನ್ನು ಅನುಭವಿಸಿರಬಹುದು. ಆದರೆ ಆ ರಾಮನು ಧರ್ಮಕ್ಕಾಗಿ ಅದನ್ನು ಪರಿತ್ಯಜಿಸಿದ. ಧರ್ಮದ ಮುಂದೆ ಅಧಿಕಾರವು ತೃಣಪ್ರಾಯವಾದದ್ದು ಎನ್ನುವುದನ್ನು ರಾಮ ನಿರೂಪಿಸಿದ್ದಾನೆ. ಲಂಕೆಯ ಮಹಾ ಐಶ್ವರ್ಯವಂತವಾದಂತಹ ಸ್ಥಾನದಲ್ಲಿ ರಾವಣನಂತಹ ಪರಾಕ್ರಮಿಯೇ ಬಂದು ಪ್ರಾರ್ಥನೆಯನ್ನು ಮಾಡಿದರೂ, ಅಂಗಲಾಚಿದರೂ ಇದೆಲ್ಲವೂ ತನಗೆ ತೃಣಪ್ರಾಯವೆಂದು ಒಂದು ಹುಲ್ಲಿನ ಕಡ್ಡಿಯನ್ನು ರಾವಣನ ಮುಂದೆ ಎಸೆದು ಮಾತನಾಡಿ ನಿರ್ದ್ವಂದ್ವವಾಗಿ ಸಮಸ್ತವನ್ನು ತಿರಸ್ಕರಿಸಿದಂತಹ ಸೀತೆ ಅಂದು ಆ ಕೆಲಸವನ್ನು ಮಾಡಿದುದರಿಂದ ಇಂದು ರಾಮನಿಗೆ ಸರಿಸಮಾನವಾದಂತಹ ರೀತಿಯಲ್ಲಿ ಸೀತೆಯನ್ನು ನಾವು ಆರಾಧಿಸುತ್ತಿದ್ದೇವೆ. ಅಂತಹ ತ್ಯಾಗವನ್ನು, ಅಂತಹ ಧೈರ್ಯವನ್ನು, ಧೀರತ್ವವನ್ನು ಮೆರೆದಂತಹ ಆ ಜಗನ್ಮಾತೆ ಸಮಸ್ತ ಲೋಕಕ್ಕೆ ಆದರ್ಶಭೂತಳಾಗಿದ್ದಾಳೆ. ಸರ್ವ ಜನರಿಗೂ ಅಪಾರವಾದಂತಹ ಆನಂದವನ್ನು ಒದಗಿಸುವಂತಹ ಮಹನೀಯ ಮೂರ್ತಿಯಾಗಿ ಶೋಭಿಸುತ್ತಿದ್ದಾಳೆ. ಶುಭಕರವಾದಂತಹ ಆ ಜಗಜ್ಜನನಿಯ ದಿವ್ಯವಾದಂತಹ ಅಂದಿನ ಮಾತುಗಳು ಅನೇಕ ಯುಗಗಳವರೆಗೆ ಪ್ರತಿಧ್ವನಿಸಿವೆ, ಪ್ರತಿಧ್ವನಿಸುತ್ತಲೂ ಇವೆ. ಆ ರೀತಿಯಾದಂತಹ ಪ್ರಶಸ್ತವಾದಂತಹ ಪ್ರಾಶಸ್ತ್ಯವನ್ನು ತಂದುಕೊಡುವುದು ಧರ್ಮ ಮಾರ್ಗದಲ್ಲಿ ನಡೆದಾಗ ಮಾತ್ರ ಎನ್ನುವುದನ್ನು ನಾವು ಮರೆಯುವಂತಿಲ್ಲ. ಅಂತಹ ಮಹತ್ವಪೂರ್ಣವಾದಂತಹ ವೈಭವದೊಂದಿಗೆ ಶೋಭಿಸುತ್ತಿರುವ ಆ ರಾಮಭದ್ರನ ಜೀವನ ಸಮಸ್ತ ಲೋಕಕ್ಕೆ ಆದರ್ಶಭೂತವಾದದ್ದು ಎನ್ನುವುದನ್ನು ನಾವು ಮರೆಯುವಂತಿಲ್ಲ. ಎಲ್ಲ ಲೋಭಗಳನ್ನು ಅತಿಕ್ರಮಿಸಿ, ಮಾನವ ಸಹಜವಾದ ದೌರ್ಬಲ್ಯಗಳನ್ನು ಅತಿಕ್ರಮಿಸಿ ನಿಂತಹ ರಾಮನ ಚರಿತ್ರೆ ಲೋಕಕ್ಕೆ ಮಾರ್ಗದರ್ಶಕವಾದದ್ದು ಎಂದು ಮಹರ್ಷಿ ವಾಲ್ಮೀಕಿಯು ಆ ರಾಮಚರಿತ್ರೆಯ ಪ್ರತಿಯೊಂದು ವಿಷಯಗಳನ್ನು ಕೂಡ ಲಿಖಿಸಿ ರಕ್ಷಿಸಿದ್ದಾನೆ. ಜಗತ್ತಿನಲ್ಲಿ ಅದನ್ನು ಪ್ರಚಾರ ಮಾಡಿದ್ದಾನೆ. ಆದ್ದರಿಂದಾಗಿ ಅಂತಹ ವಿಶೇಷವಾದಂತಹ ಒಂದು ವೈಭವವನ್ನು ಹೊಂದಿರುವಂತಹ ಆ ರಾಮನ ಚರಿತ್ರೆ ಎಲ್ಲ ಮಾನವರಿಗೂ ಮಾರ್ಗದರ್ಶಕವಾದದ್ದು ಎನ್ನುವುದನ್ನು ಮರೆಯುವಂತಿಲ್ಲ. ಆದ್ದರಿಂದಾಗಿ ಎಲ್ಲ ವಿಧವಾದಂತಹ ಶುಭಗಳನ್ನು ಅನುಗ್ರಹಿಸುವಂತಹ ಆ ರಾಮನ ದಿವ್ಯ ಚರಿತ್ರೆಯನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಎಲ್ಲ ವಿಧವಾದಂತಹ ಒಂದು ಅನುಗ್ರಹವನ್ನು ರಾಮನಿಂದ ಪಡೆಯುತ್ತಾ ಮುಂದುವರಿಯುವಂತಹ ಪ್ರಯತ್ನವನ್ನು ಮಾಡಬಹುದಾಗಿದೆ. ರಾಮನ ದಿವ್ಯವಾದಂತಹ ಉತ್ಸವದ ಭಾಗವಾಗಿ ಅನೇಕ ವಿಧವಾದಂತಹ ಜಾನಪದ ನೃತ್ಯಗಳನ್ನು ಮಾಡುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ವಿಶೇಷವಾಗಿ ಕರ್ನಾಟಕದ ಕರಗ ಎಂದು ಕರೆಯಲ್ಪಡುವಂತಹ ಕಾರ್ಯಕ್ರಮದಲ್ಲಿ ನಡೆಯುವಂತಹ ಈ ಬುಟ್ಟಿಗಳನ್ನು ತಿರುಗಿಸುವಂತಹ ಒಂದು ವಿಶೇಷವಾದ ಕಲೆಯನ್ನು ಕರಗತ ಮಾಡಿಕೊಂಡಂತಹ ಕಲಾವಿದರುಗಳು ಪ್ರತಿ ವರ್ಷ ತಿರುಮಲ ತಿರುಪತಿ ದೇವಸ್ಥಾನದಿಂದ ನಡೆಯುವಂತಹ ಈ ಉತ್ಸವಗಳಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ವಿಶೇಷವಾದಂತಹ ರೀತಿಯಲ್ಲಿ ಆ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಕೃತಾರ್ಥರಾಗುತ್ತಿದ್ದಾರೆ. ಅಂತಹ ಒಂದು ಶುಭಕರವಾದಂತಹ ಅನೇಕ ಘಟನೆಗಳನ್ನು ನಾವಿಲ್ಲಿ ನೋಡಬಹುದು. ಭಕ್ತರು ತಮಗೆ ತಾವಾಗಿ ರಾಮ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕೃತಾರ್ಥರಾಗುವಂತಹ ನಾವು ಮರೆಯುವುದಿಲ್ಲ.
ದೇವದೇವನಾದ ರಾಮಚಂದ್ರನ ಸ್ತುತಿಯನ್ನು ನಾವು ಮಾಡಿದ್ದೇವೆ. ರಾಮಚಂದ್ರನು ಕೇವಲ ಮಾನವರಿಂದಷ್ಟೇ ಅಲ್ಲ, ದೇವತೆಗಳಿಂದಲೂ ಕೂಡ ಸಂಸ್ತುತ್ಯನಾಗಿದ್ದಾನೆ. ರಾಮನ ದಿವ್ಯವಾದಂತಹ ನಾಮೋಚ್ಚಾರಣೆ ಸಮಸ್ತ ಜೀವಕೋಟಿಗೆ ಶುಭವನ್ನು ಉಂಟು ಮಾಡುತ್ತದೆ. ಈ ಶುಭ ಸಂದರ್ಭದಲ್ಲಿ ಅಶ್ವಾಧಿರೂಢನಾದಂತಹ ರಾಮನು ಕಲ್ಕಿಯ ಅಂಶವನ್ನು ಹೊಂದಿರುತ್ತಾನೆ ಎಂದು ಭಾವಿಸಲಾಗುತ್ತದೆ. 10 ಅವತಾರಗಳು ಮಹಾವಿಷ್ಣುವಿನದ್ದೇ. ಪ್ರತಿಯೊಂದು ಅವತಾರದಲ್ಲಿ ಒಂದೊಂದು ವಿಧವಾದಂತಹ ಮಹತ್ಕಾರ್ಯಗಳನ್ನು ಸಾಧಿಸಿ ಲೋಕಕ್ಕೆ ಭಗವಂತನ ಇರುವಿಕೆಯನ್ನು ತಿಳಿಯಪಡಿಸಿದ್ದಾನೆ. ಪರಮಾತ್ಮನ ಇರುವಿಕೆ ಅರಿವು ಎನ್ನುವುದು ಸಾಧಾರಣವಾದಂತಹ ನಮ್ಮ ಇಂದ್ರಿಯಗಳಿಗಾಗಲಿ ಮನಸ್ಸಿಗಾಗಲಿ ಹೊಳೆಯುವಂತಹದ್ದಲ್ಲ, ತಿಳಿಯುವಂತಹದ್ದಲ್ಲ. ನಮ್ಮ ಅರಿವಿಗೆ ಬರುವಂತಹ ಪರಮಾತ್ಮನ ಇರುವಿಕೆಗಳನ್ನು ಕೆಲವನ್ನು ಹಿಂದಿನವರು ನಮಗೆ ಸೂಚಿಸಿದ್ದಾರೆ. ಅಂತಹ ಸೂಚನೆಗಳಲ್ಲಿ ದಶಾವತಾರಗಳು ಒಂದು. ಯಾವುದನ್ನು ಸಾಮಾನ್ಯ ಮಾನವರು ಮಾಡಲು ಸಾಧ್ಯವಿಲ್ಲವೋ, ಅಸಾಧ್ಯವೆಂದಂತಹ ಕಾರ್ಯವನ್ನು ಸಾಧಿಸುವುದು ಕೇವಲ ಪರಮಾತ್ಮನಿಂದಲೇ ಸಾಧ್ಯ. ಅಂತಹ ಅಸಾಧ್ಯವನ್ನು ಸುಸಾಧ್ಯಗೊಳಿಸಿದಂತಹ ಕೆಲವು ಸಂದರ್ಭಗಳನ್ನು ನಮಗೆ ತೋರಿಸಿದ್ದಾರೆ. ಈ ಕಾರ್ಯಗಳನ್ನು ಸಾಧಿಸಿದಂತಹ ಮಹತ್ತರವಾದಂತಹ ಶಕ್ತಿಯೇ ಪರಮಾತ್ಮ ಶಕ್ತಿ. ನಮಗೆ ಅದು ದೃಗ್ಗೋಚರವಾದಾಗ, ನಾವು ನೋಡುವಂತಹ ಸ್ಥಿತಿಯಲ್ಲಿ ಅದು ಇರುವಾಗ ಅದು ಅವತಾರ. ನಾವು ನೋಡಲು ಸಾಧ್ಯವಾಗದೇ ಇರುವಂತಹ ಸ್ಥಿತಿ ಸರ್ವದಾ ಇರುವಂತಹದ್ದು. ಅಂತಹ ಮಹತ್ತರವಾದಂತಹ ಶಕ್ತಿಯ ಕಾರಣದಿಂದ ಸೂರ್ಯನ ಸುತ್ತಲೂ ಭೂಮಿ ಸುತ್ತುವುದು, ನವಗ್ರಹಗಳು ಸುತ್ತುವುದು, ಸೂರ್ಯನೂ ಕೂಡ ತನ್ನ ಸುತ್ತಲೂ ಸುತ್ತುತ್ತಿರುವುದು, ಅದೇ ರೀತಿಯಲ್ಲಿ ಕೋಟಿಗಟ್ಟಲೆ ನಕ್ಷತ್ರಗಳು ಇರುವುದು, ವಿಸ್ತಾರವಾದಂತಹ ಬ್ರಹ್ಮಾಂಡ, ಸೃಷ್ಟಿ ಸ್ಥಿತಿ ಲಯಗಳು, ಹೀಗೆ ಅಣುವಿನಿಂದ ಬ್ರಹ್ಮಾಂಡದವರೆಗೆ ನಿರಂತರವಾದಂತಹ ಕಾರ್ಯಪ್ರವೃತ್ತಿಯನ್ನು ನಡೆಸಿಕೊಡುತ್ತಿರುವಂತಹ ಶಕ್ತಿ ಸದಾ ಸರ್ವದಾ ಇರುವಂತಹದ್ದೇ. ಅತಿಪರಿಚಯಾತ್ ಅವಜ್ಞತಾ ಎನ್ನುವಂತಹ ಮಾತಿದೆ. ಯಾವುದು ಹೆಚ್ಚು ಪರಿಚಯವಾದದ್ದೋ ಅದರ ಬಗ್ಗೆ ಆದರ ಭಾವ ನಮಗೆ ಕಡಿಮೆಯಾಗುತ್ತದೆ. ಅದು ಮಹತ್ವಪೂರ್ಣವಾದ ವಿಷಯವೇ ಆಗಿದ್ದರೂ ಅದನ್ನು ನಾವು ಹೆಚ್ಚು ಪರಿಗಣಿಸುವುದಿಲ್ಲ, ಹಗುರವಾಗಿ ಅವುಗಳನ್ನು ಪರಿಗಣಿಸುತ್ತೇವೆ. ಆದ್ದರಿಂದಾಗಿ ಇಂತಹ ಮಹತ್ತರವಾದಂತಹ ಕಾರ್ಯಗಳು, ನಡೆಯುತ್ತಿರುವಂತಹ ಪ್ರತಿಯೊಂದು ವಿಷಯಗಳು ಪರಮಾತ್ಮನ ಇರುವಿಕೆಯನ್ನು ತಿಳಿಯಪಡಿಸುತ್ತಿದ್ದರೂ ಅದನ್ನು ನೋಡಿಯೂ ನೋಡದಂತೆ ಮುಂದೆ ಹೋಗುವಂತಹ ಒಂದು ಸ್ವಭಾವ ನಮ್ಮಲ್ಲಿದೆ. ಪಶ್ಯನ್ನಪಿ ನ ಪಶ್ಯತಿ ಮೂಢಃ ಎಂದು ಶಂಕರಾಚಾರ್ಯರು ಹೇಳಿದ್ದು ಇದನ್ನೇ. ನೀವು ಪರಮಾತ್ಮನನ್ನೇ ನೋಡುತ್ತಿದ್ದರೂ ಅದನ್ನು ಪರಮಾತ್ಮನನ್ನಾಗಿ ನೋಡದೆ ಪ್ರಪಂಚವನ್ನಾಗಿ ನೋಡುತ್ತಿದ್ದೀರಿ. ನೀವು ನಿರಂತರವಾಗಿ ನೋಡುವುದು ಪರಮಾತ್ಮನನ್ನೇ. ಆದ್ದರಿಂದಾಗಿ ನೀವು ನೋಡುತ್ತಿದ್ದರೂ ನೋಡುತ್ತಿಲ್ಲ ಎನ್ನುವಂತಹ ಭಾವನೆಯಿಂದ ಇದ್ದೀರಿ ಎಂದು ಹೇಳಲಾಗಿದೆ. ಆದ್ದರಿಂದ ಪರಮಾತ್ಮನ ಇರುವಿಕೆ ಸದಾ ಸರ್ವದಾ ಸರ್ವತ್ರ ಇರುದ್ದರೂ ಅದನ್ನು ಗುರುತಿಸುವಂತಹ ಶಕ್ತಿ ನಮಗೆ ಇಲ್ಲದೇ ಇರುವುದರಿಂದ ನಾವು ಇಂತಹ ಅವತಾರಗಳ ಮೂಲಕವಾಗಿ ಪರಮಾತ್ಮನ ಇರುವಿಕೆಯನ್ನು ಊಹಿಸಬಹುದಾಗಿದೆ. ಆದ್ದರಿಂದ ಅಸಾಧ್ಯವನ್ನು ಸುಸಾಧ್ಯಗೊಳಿಸಿದಂತಹ ಪರಮಾತ್ಮನಿಗೆ ನಮಸ್ಕರಿಸಿ ರಾಮಚಂದ್ರ ನೀ చేతిలో నిదాన నింతే శ్రీరామచంద్ర రాతి బదిమ చేసిన రామచంద్ర నీ చేతిలో నిదాన నింతే శ్రీరామచంద్ర
సేసిన రామచంద్ర